ಸೀರಿಯಸ್ ಆಗಿ ಬ್ರೋ ಹೇಳ್ತಿರೋದು. ಇದು ನನ್ನ ಕಡೆಯಿಂದ ಗಿಫ್ಟು ತಗೊಳ್ಳಿ. ಸೀರಿಯಸ್ ಆಗಿ ಹೇಳ್ತಿರೋದು. ಅವನು ನೋಡಿದ ತಕ್ಷಣ ಇಂಪ್ರೆಸ್ ಆಗ್ಬಿಡ್ಬೇಕು ಆ ತರ ಇಟ್ಟಿದ್ದಾರೆ ವಾಚ್ಗಳು. ಗ್ಯಾಪ್ ಅಲ್ಲಿ ಒಂದು ಟೀ ಕೊಟ್ರು. ಏನೋ ಲೈಕ್ ಇಲ್ಲಿ ಇರಾನಿ ಚಾಯ್ ಫುಲ್ ಫೇಮಸ್ ಅಂತೆ. ಹೈದರಾಬಾದ್ ಅಲ್ಲಿ ಚಾರ್ಮಿನಾರ್ ಹತ್ರ ಫುಲ್ಲು ಫೇಮಸ್ ಆಗಿರುವಂಥದ್ದು ಅಂದ್ರೆ ಅಲೀಮು ಅಂಡ್ ಬಿರಿಯಾನಿ. ಚಂಗ್ಲು ಇರೋರು ಮಾತ್ರ ತಿನ್ಬೇಕು ನಮ್ಮ ತರ. ಯಪ್ಪ ಹಾಯ್ ಹಲೋ ನಮಸ್ತೆ ಗೈಸ್, ವೆಲ್ಕಮ್ ಬ್ಯಾಕ್ ಟು ನ್ಯೂ ಬ್ಲಾಗ್ ಆಫ್ ಮೈ ಬ್ಲಾಗ್. ಇವತ್ತಿನ ವ್ಲಾಗ್ಗೆ ನಿಮ್ಮೆಲ್ಲರಿಗೂ ಬ್ಯೂಟಿಫುಲ್ ಸ್ವಾಗತ ಸುಸ್ವಾಗತ ಗೈಸ್, ಅಂಡ್ ವೆಲ್ಕಮ್ ಟು ಚಾರ್ಮಿನಾರ್. ಯಾವ ಇವೆಲ್ಲ ಗೈಸ್ ನಮ್ ಜೊತೆಗೆ ತೇಜ. ಅಯ್ಯಯ್ಯೋ ನೀನ್ ಯಾರು? ನೂರ್ದುಲ್ಲಾ ಬಡಕೆ ಹೊಂಟೋಗ್ಬಿಟ್ಟಿದ್ರು ಗೈಸ್. ಅಟ್ ಪ್ರೆಸೆಂಟ್ ಇವಾಗ ನಾವಿರೋದು ಚಾರ್ಮಿನಾರ್ ಅಲ್ಲಿ. ಅಂಡ್ ಚಾರ್ಮಿನಾರ್ ಅಲ್ಲಿ ಇದ್ದು ಪೂರ್ತಿ ಏನೇನಿದೆಯೋ ಇದನ್ನೆಲ್ಲ ನೋಡಾಗಿದೆ. ಹೊರಗಡೆ ಔಟ್ ಸೈಡ್ ಹೋದ್ರೆ ಇನ್ನು ಆ ಕಡೆ ಹೋದಂಗೆ ನಾವು. ಸೊ ಅಂಡ್ ಇನ್ನೊಂದೇನಂದ್ರೆ ಇವತ್ತಿನ ಬ್ಲಾಗ್ ಅಲ್ಲಿ ನಾನು ಒಂದಿಷ್ಟು ಐಟಮ್ಸ್ ಅಥವಾ ಒಂದಿಷ್ಟು ಏನೇನು ಪರ್ಚೇಸ್ ಮಾಡಬೇಕಿತ್ತು ಅದನ್ನ ಇವಾಗ ಪರ್ಚೇಸ್ ಮಾಡ್ಬೇಕು ನಾನು. ಬಿಕಾಸ್ ನಮ್ಮ ಫ್ಯಾಮಿಲಿಗೆ ನಾನು ಇವಾಗ ಚಾರ್ಮಿನಾರ್ಗೆ ಬಂದಿದ್ದೀನಿ ಅಂದ್ರೆ ಏನ್ ಪರ್ಚೇಸ್ ಮಾಡಬೇಕು ಅಥವಾ ಏನಾದ್ರು ಪರ್ಚೇಸ್ ಅದು ಏನಾದ್ರು ತಗೊಂಡು ಹೋಗ್ಬೇಕು ಅಲ್ವಾ. ಸೊ ಅದಕ್ಕೋಸ್ಕರ ಏನಾದ್ರು ಒಂದು ತಗೊಳ್ಳೋಣ ಗೈಸ್. ಆನೆಸ್ಟ್ಲಿ ಸಿಕ್ಕಾಪಟ್ಟೆ ಶಾಪ್ ಇದೆ. ಆ್ಯಂಡ್ ಏನಂದರೆ ನಾನು ನೋಡಿರೋದು ಒಂದು ಹ್ಯಾಂಡ್ ಮೇಡ್ ಬ್ಯಾಂಗಲ್ಸ್ ಅಂತ ಇದೆ. ಆ ಬ್ಯಾಂಗಲ್ಸ್ ಒಂದು ಪರ್ಚೇಸ್ ಮಾಡಬೇಕು. ಆ್ಯಂಡ್ ಇನ್ನೊಂದು ಒಂದಿಷ್ಟು ಬಳೆಗಳು, ಒಂದಿಷ್ಟು ಇಯರಿಂಗ್ಸು, ಇಲ್ಲಿ ಏನೇನು ಫೇಮಸ್ ಇದೆಯೋ ಅದನ್ನೆಲ್ಲ ಬೈ ಮಾಡಬೇಕು ಅಂತ ಇದ್ದೀನಿ. ಸೊ ನೋಡೋಣ ಏನೇನೆಲ್ಲ ಸಿಗುತ್ತೆ, ಏನೇನೆಲ್ಲ ಸಿಗುತ್ತೆ ಎಲ್ಲ ಗೋಚ್ಕೊಳ್ಳೋದು ಹೆಂಗೆ. ತೇಜ ಶುರು ಮಾಡ್ಬಿಟ್ಟಿದ್ಯಾ ಆಲೇ? ನೋಡ್ತಾ ಇದೀನಿ ಮಾಡಿ, ಏನು ತೊಂದರೆ ಇಲ್ಲ. ಇದು ನೋಡೋಕೆ ದುಡ್ಡು ಕೊಡ್ಬೇಕಾ? ನನಗೆ ಮೇಯ್ನ್ ಇರೋದೇನಂದ್ರೆ ಹ್ಯಾಂಡ್ ಮೇಡ್ ಬ್ಯಾಂಗಲ್ಸ್ ಮಾಡಿಸ್ಬೇಕು, ಅದನ್ನ ತಗೊಂಡು ಹೋಗ್ಬೇಕು ಅಂತ. ಸೊ ಇವಾಗ ಅದು ಎಲ್ಲೈತೆ ಅಂತ ಹುಡುಕ್ಬಿಟ್ಟು ತಗೊಳ್ಳೋಣ ಬನ್ನಿ. ನಾನು ಇಲ್ಲಿ ನೋಡ್ತಾ ಇರೋ ಟೈಮಲ್ಲಿ ಎಲ್ಲಿಂದ ಶುರು ಮಾಡೋಣ ಅಂತ ನನಗೆ ಗೊತ್ತಾಗ್ತಿಲ್ಲ ಗೊತ್ತಾ. ಎಲ್ಲಿಂದ ಶುರು ಮಾಡೋಣ ಅಂತ ಇವಾಗ ಇಲ್ಲಿಂದ ಶುರು ಮಾಡ್ತೀನಿ ಅನ್ಕೊಳ್ಳಿ. ಇಲ್ಲಿ ನೋಡ್ತಿರೋ ಟೈಮಲ್ಲಿ ಅಲ್ಲಿ ಇಷ್ಟ ಆಗುತ್ತೆ, ಅಲ್ಲಿ ನೋಡ್ತಿರೋ ಟೈಮಲ್ಲಿ ಅಲ್ಲಿ ಇಷ್ಟ ಆಗುತ್ತೆ. ಎಲ್ಲಿಂದ ಶುರು ಮಾಡೋಣ ಅಂತಾನೆ ಗೊತ್ತಾಗ್ತಿಲ್ಲ ನನಗಂತೂ. ಅಯ್ಯೋ ಗೈಸ್, ಇಲ್ಲಿ ಏನು ಗೊತ್ತಾ, ಈ ಲೆಫ್ಟ್ ಪೂರ್ತಿ ಬ್ಯಾಂಗಲ್ ಶಾಪು, ಇಲ್ಲಿ ಲೆಫ್ಟ್ ಪೂರ್ತಿ ಬ್ಯಾಂಗಲ್ ಶಾಪು. ಅಲ್ಲಿ ನೋಡಿ, ಅಲ್ಲೂ ಬ್ಯಾಂಗಲ್, ಎಲ್ಲೆಲ್ಲೂ ಬ್ಯಾಂಗಲ್ಲು. ಮೋಸ್ಟ್ಲಿ ಏರಿಯಾ ಬ್ಯಾಂಗಲ್ ಶಾಪ್ ಅಂತಾನೆ ಫೇಮಸ್ ಆಗಿರಬೇಕು. ಚಾರ್ಮಿನಾರಲ್ಲಿ ಬಂದಾಗ ಬ್ಯಾಂಗಲ್ಸ್ ತಗೊಳ್ಳೋದು ಮರಿಬೇಡಿ, ಮಿಸ್ ಮಾಡ್ದಲ್ಲೇ ತಗೋಬಿಡಿ ಗೈಸ್. ಇಲ್ಲಿ ನೋಡಿ, ಇಲ್ಲೇ ಮಾಡ್ತವ್ರೆ ಹ್ಯಾಂಡ್ ಮೇಡ್ ಬ್ಯಾಂಗಲ್ಸು. ಇದನ್ನೇ ನೋಡ್ತಿದ್ದು, ಇದನ್ನೇ ನಾನು ಪರ್ಚೇಸ್ ಮಾಡಬೇಕು, ತಗೋಬೇಕು ಅಂತ ಇರೋದು. ನಮ್ಮ ಲೈವಲ್ಲೇ ನಮ್ಮ ಕಣ್ಮುಂದೆನೇ ನೀಟಾಗಿ ಒಂದು ಬ್ಯಾಂಗಲ್ಸ್ ಮಾಡಿಕೊಡ್ತಾರೆ. ಅದನ್ನು ತೊಗೊಂಡೋಗಿ ಕೊಡೋದ್ರೆ ಒಂಥರ ಖುಷಿ ಇರುತ್ತೆ. ಇವಾಗ ಇದನ್ನು ತಗೋಬೇಕು. ಎಷ್ಟು ತಗೋತೀನಿ ಅಂತ ಗೊತ್ತಿಲ್ಲ, ಚೆನ್ನಾಗಿರೋ ಡಿಸೈನ್ ನೋಡ್ಬಿಟ್ಟು ಫುಲ್ಲು ಪರ್ಚೇಸ್ ಮಾಡೋದು ಗೈಸ್. ಸೆಕೆ ಸಿಕ್ಕಾಪಟ್ಟೆ ಆಗ್ಬಿಟ್ಟೈತೆ, ಅದಕ್ಕೆ ನನ್ನ ಈ ಒಂದು ಜಾಗದಲ್ಲಿ ಪಿಂಪಲ್ ಶುರು ಆಗ್ಬಿಟ್ಟೈತೆ. ಯಾಕೋ ಸೆಕೆಯಿಂದ ಪಿಂಪಲ್ ಶುರು ಆಗ್ಬಿಟ್ಟೈತೆ. ಆ್ಯಂಡ್ ಇವಾಗ ಡಿಸೈನ್ ಚೂಸ್ ಮಾಡ್ತಾ ಇದೀನಿ. ಒಂದು ನಮ್ಮ ಚೋಟಮ್ಮರಿಗೆ, ನಮ್ಮ ಅಮ್ಮಗೆ, ಮತ್ತು ಬುಜ್ಜಿಯವ್ರ ಅಮ್ಮಗೆ. ಸೊ ಈ ಡಿಸೈನಲ್ಲಿ ಇರೋದೆಲ್ಲ ಒಂದು ಸ್ವಲ್ಪ ರೇಟ್ ಜಾಸ್ತಿ ಇದೆ. ಸೊ ನೋಡಬೇಕು ಯಾವುದು ಎತ್ತೆ ಅಂತ. 3 ಜನ ಸೆಲೆಕ್ಟ್ ಮಾಡಬೇಕು. ಅಂಕಲ್ಸ್ ತಿರ್ಗೆ ಇನ್ನು ನೆಕ್ಸ್ಟ್ ಬೇರೆದು ಗೈಸ್. ಇವಾಗ 3 ಚೂಸ್ ಮಾಡಿದ್ದೀನಿ. 3 ಹ್ಯಾಂಡ್ ಮೇಡ್ ಬ್ಯಾಂಗಲ್ನ ಒಂದು ಈ ಡಿಸೈನು, ಇನ್ನೊಂದು ಈ ಡಿಸೈನು. ಸೊ 3 ಚೂಸ್ ಮಾಡಿರೋದು. ಸೊ ಯಾವುದು ಇಷ್ಟ ಆಗುತ್ತೆ ಅಂತ ನೋಡೋಣ. 3 ಕೂಡ ಲೈಕ್ ಒಳ್ಳೆ ರೇಟಲ್ಲಿ ಐತೆ. ಏನೋ ಒಳ್ಳೆ ರೇಟ್ ಮೀನ್ಸ್ ಎಕ್ಸ್ಟ್ರೀಮ್ ರೇಟಲ್ಲಿ ಐತೆ. ಅದ್ರಲ್ಲಿ ಏನು ಎರಡು ಮಾತಿಲ್ಲ. ಬಟ್ ಇವಾಗ ಹ್ಯಾಂಡ್ ಮೇಡ್ ಬ್ಯಾಂಗಲ್ಸ್ ಜೊತೆಗೆ ತಗೊಂಡಾದ್ಮೇಲೆ ಇಲ್ಲಿ ಒಂದಿಷ್ಟು ಬ್ಯಾಂಗಲ್ಸ್ ತಗೋಬೇಕಂತ ಇದ್ದೀನಿ. ಹಾಕ್ಬೇಕು ಅನ್ಸ್ತೈತೆ. ಏನಂದ್ರೆ ನಾರ್ಮಲಿ ಶಾಪ್ ಒಳಗಡೆ ಇರೋದೆಲ್ಲ ರೇಟ್ ಜಾಸ್ತಿ ಇಟ್ಟವ್ರೆ. ಇದೇ ಸೇಮ್ ಇದೇ ಬಳೆನ ಹೊರಗಡೆ ನೋಡಿದ್ರೆ ಇನ್ನೊಂದು ಸ್ವಲ್ಪ ಕಮ್ಮಿ ಇದೆ ಅನಿಸ್ತಿದೆ. ಸೊ ನಾವು ಆ ಥರ ಬೀಳೋದು ಬೇಡ, ಆರಾಮಾಗಿ ತಗೊಳ್ಳೋಣ ಅಂತಿದ್ದೀವಿ. ಗೈಸ್, ನನಗೆ ಒಳ್ಳೆ ಚಿಕ್ಕಪೇಟೆಯಲ್ಲಿ ಕೂತಿರೋ ಫೀಲಲ್ಲಿ ಇದ್ದೀನಿ ನಾನು. ಅಷ್ಟು ಜನ, ಅಷ್ಟು ಅಂಗಡಿ ಹಬ್ಬ. ಆ್ಯಂಡ್ ಇನ್ನೊಂದು ಲೈಕ್ ಇಲ್ಲಿ ಹ್ಯಾಂಡ್ ಮೇಡ್ ಬ್ಯಾಂಗಲ್ಸು ಇಸ್ಕೋತಾ ಇದ್ದೀರಾ ಅಂದರೆ ಫಸ್ಟೇ ಪೇ ಮಾಡಿಸ್ಕೊಂಡು ಆದಮೇಲೆ ಡಿಸೈನ್ ಎಲ್ಲ ಹೇಳಿ ಒಂದು ಸ್ವಲ್ಪ ಡಿಸೈನ್ ಹೇಳಿ ಅಂತಾರೆ. ಸೊ ನೀವು ನೋಡಿಕೊಂಡು ಡಿಸೈನ್ ಯಾವ್ದು ಬೇಕು ನೀಟಾಗಿ ಚೂಸ್ ಮಾಡಿ ಅದಾದಮೇಲೆ ಆರಾಮಾಗಿ ಮಾಡಿಸ್ಕೊಳ್ಳಿ. ಇಷ್ಟ ಇದ್ದವರು ಹ್ಯಾಂಡ್ ಮೇಡ್ ಬ್ಯಾಂಗಲ್ಸ್ ಯಾರಿಗೆ ಇಷ್ಟ ಇರುತ್ತೋ ಅವ್ರು ಮಾಡಿಸ್ಕೊಳ್ಳಿ. ಗ್ಯಾಪಲ್ಲಿ ಒಂದು ಟೀ ಕೊಟ್ಟರು. ಏನೋ ಲೈಕ್ ಇಲ್ಲಿ ಇರಾನಿ ಚಾಯ್ ಫುಲ್ ಫೇಮಸ್ ಅಂತೆ. ಇರಾನಿ ಚಾಯ್ ಅಂತ ಸಮಥಿಂಗ್ ಏನೋ ಇದೆ, ಕರೆಕ್ಟು. ಅದು ಫುಲ್ಲು ಫೇಮಸ್, ಅದಕ್ಕೆ ಅದನ್ನು ಕುಡಿತಾ ಇದ್ದೀನಿ. ಹೌದು, ಚಂದ ಇದೆ ಗುರು. ಗೈಸ್, ನಮ್ಮ ತೇಜ್ ಟೂಕೆಟು ಒಂದಿಷ್ಟು ಬಳೆಗಳನ್ನ ಬೈ ಮಾಡ್ತವ್ರೆ ಅವ್ರ ಅಮ್ಮಗೆ, ಸ್ಪೆಷಲ್ ಪರ್ಸನ್ಗೆ, ಎಲ್ಲರಿಗೆ. ಏನ್ ಬ್ರೋ ಎಲ್ಲ ಬರ್ಸ್ಕೊಂಡ್ಬಿಟ್ಟಿದ್ರಾ? 22, 26 ಕಾಲ್ ಮಾಡ್ತಾ ಇದೀನಿ, ಯಾರು ರಿಸೀವ್ ಮಾಡ್ತಾರ, ರಿಸೀವ್ ಮಾಡೋರು ರಿಸೀವ್ ಮಾಡ್ತಾ ಇಲ್ಲ. ಇವತ್ತು
ಏನಕ್ಕೆ ಗೊತ್ತಾಗ್ತಿಲ್ಲ. ಫಸ್ಟ್ ಸಂಜೆ ಕಾಲ್ ಮಾಡಿದ್ರೆ ತಪ್ಪಾಗೋಯ್ತು ಅನ್ಸುತ್ತೆ. ಏನೋ ಚೂಸ್ ಮಾಡಿ. ಒಳ್ಳೆ ಬುದ್ಧಿ ಬಂದೈತೆ. ಸೊ ಟೋಟಲ್ ಒಂದು ಮೂರು ಡಜನ್ ಬಳೆ ತಗೋತಾ ಇದ್ದೀನಿ ಗೈಸ್ ಎಲ್ಲ ಬ್ಯಾಂಗಲ್ದು ಏನೇನಿದೆ ಅದನ್ನೆಲ್ಲ ಶಾಪಿಂಗ್ ಮುಗೀತು. ಅಂದರೆ ಲೇಡೀಸ್ಗೆಲ್ಲ ಶಾಪಿಂಗ್ ಮುಗೀತು. ಈಗ ಹೊರಡ್ತಾ ಇದ್ದೀವಿ. ಥ್ಯಾಂಕ್ ಯು ಬಾಯ್ ಸಿಗೋಣ, ಮತ್ತೆ ಸಿಗೋಣ. ಯಾ ಡನ್ ಶೋರ್ ಹೈದರಾಬಾದ್. ಚಲೋ ಗೈಸ್. ಓಕೆ ಡನ್. ಚಲೋ ಗೈಸ್. ಈಗ ಅಂಕಲ್ಸು, ನಮ್ಮ ಅಪ್ಪಗೆ, ಚಿರುಗೆ 3 ಜನಕ್ಕೂ ಕೂಡ ಇವಾಗ ತಗೋಬೇಕು ಗೈಸ್. ಇವಾಗ ಇನ್ನು ನಮ್ಮ ಅಪ್ಪ, ಚಿರು, ಬುಜ್ಜಿಯವರಪ್ಪ ಏನ್ ತಗೊಂಡಿದ್ರು ಬ್ರೋ? ಅದೇ ಗೊತ್ತಾಗ್ತಿಲ್ಲ ಇವಾಗ. ನುಕ್ಕಣ ಬನ್ನಿ ಚಲೋ. ಆ ಕಡೆ ಮಾರ್ಕೆಟ್ ಪ್ಲೇಸ್ ಈ ಬ್ರೋ ಗೈಸ್ ಇನ್ನೊಂದೇನಂದ್ರೆ, ನೀವು ಈ ಏರಿಯಾ ಸ್ಟ್ರೈಟ್ ಏನಾದ್ರು ನೀವು ಬಂದ್ರೆ ಇಲ್ಲೆಲ್ಲ ಕಂಪ್ಲೀಟು ಒಂದು ಸ್ವಲ್ಪ ರೇಟ್ ಜಾಸ್ತಿ ಇರುತ್ತೆ. ಕರೆಕ್ಟ್ ಚಾರ್ಮಿನಾರ್ ಮುಂದೆ ಇರೋದು ಏನೇನು ತಗೋತಿರೋ ಎಲ್ಲ ಕಮ್ಮಿ ಇರುತ್ತೆ ಅಂತ ಅನ್ಕೊಂಡಿದ್ದೀನಿ. ಈಗ ಹೋಗಿ ನೋಡೋಣ ಬನ್ನಿ. ಹೋಟೆಲ್ ಕಮ್ಮಿ ಇರುತ್ತೆ ಪಕ್ಕ. ಗೈಸ್ ಚಿರುಗೆ ಒಂದಿಷ್ಟು ಸ್ಪೆಕ್ಸ್ಗಳು ತಗೋಣ. ಅವನಿಗೆ ಸ್ಪೆಕ್ಸ್ ಮೇಲೆ ಒಂಚೂರು ಆಸೆ ಐತೆ. ಆಮೇಲೆ ವಾಚ್ ಕೂಡ ಅವನಿಗೆ ಕ್ರೇಜ್ ಐತೆ. ಅದಕ್ಕೆ ಅವ್ನಿಗೆ ಯಾವುದಾದ್ರೂ ಒಳ್ಳೆ ಸೂಟ್ ಆಗುವಂಥ ಸ್ಪೆಕ್ಸ್ ತಗೋಣ. ಗೈಸ್ ಚಿರುಗೆ ಈ ಸ್ಪೆಕ್ಸ್ನ ಚೂಸ್ ಮಾಡಿದ್ದೀನಿ. ಇನ್ನೊಂದು 2 ಸ್ಪೆಕ್ಸ್ನ ಅವನಿಗೆ ಚೂಸ್ ಮಾಡಬೇಕು. ಯಾಕಂದರೆ ಇದು ಚಂದ ಇದೆ, ಅವನಿಗೆ ಸೆಟ್ ಆಗ್ಬೋದೇನೋ ಅಂತ ಅನ್ಕೊಂಡಿದ್ದೀನಿ ನಾನು. ಗೈಸ್ ಟೋಟಲಿ 4 ಸ್ಪೆಕ್ಸ್ ತೊಗೊಂಡಿದ್ದೀನಿ. ಮನೆಗೆ ಹೋದ್ಮೇಲೆ ಡಿಸೈಡ್ ಮಾಡ್ತೀನಿ ಅವ್ನಿಗೆ ಯಾವ ಸೆಟ್ ಆಗುತ್ತೆ ಅಥವಾ ಯಾವ್ದು ಅವನಿಗೆ ಇಷ್ಟ ಆಗುತ್ತೋ ಅದನ್ನು ಕೊಟ್ಬೇಡ ಅವನಿಗೆ. ಸೊ ಟೋಟಲ್ 4 ಸ್ಪೆಕ್ಸ್ ತೊಗೊಂಡಿದ್ದೀನಿ ಗೈಸ್. ನಮ್ಮ ಚಿರುಗೆ ಮತ್ತು ನಮ್ಮ ಅಪ್ಪಗೆ ಮತ್ತು ಚಿರೋರ ಅಪ್ಪಗೆ ಒಂದಿಷ್ಟು ವಾಚ್ಗಳು ತೊಗೊಳ್ಳೋಣ ಅಂತ ಇದ್ದೀನಿ. ಆ್ಯಂಡ್ ಇಲ್ಲಿ ಆಲ್ಮೋಸ್ಟ್ ತುಂಬ ಇದೆ. ಈಗ ಏನು ಗೊತ್ತಾ, ಎಲ್ಲ ಕಡೆ ವಾಚ್ ಸಿಗುತ್ತೆ. ಬಟ್ ಚಾರ್ಮಿನಾರ್ಗೆ ಬಂದ್ಬಿಟ್ಟು ಚಾರ್ಮಿನಾರಲ್ಲಿ ಒಂದು ವಾಚ್ ತೊಗೊಂಡಿದ್ದೀನಿ ಅಂತ ಹೇಳೋಕ್ಕಾದ್ರೂ ಒಂದು ವಾಚ್ ತೊಗೋಬೇಕಲ್ಲ, ಅದಕ್ಕೆ ಒಂದು ವಾಚ್ ತೊಗೋತಾ ಇದ್ದೀನಿ. 3 ಜನಕ್ಕೆ 3 ವಾಚು ಅನ್ಕೊಂಡಿದ್ದೀನಿ. ನೋಡ್ಬೇಕು. ಈ ಕಡೆ ಬೆಂಗಳೂರಿಂದ ಬರ್ತಾ ಇದ್ರೆ ಏನ್ ಮಾಡ್ತೀರಾ? ಅದು ನಮ್ಗೆ ಗೊತ್ತಿಲ್ಲ ಬ್ರೋ. ಬಟ್ ನಮ್ಮ ಹೆಸರು ಏನೋ ಚಾರ್ಮಿನಾರಿಂದ ಒಂದಿದೆ ಅಷ್ಟೇ. ಗೈಸ್ ಎಲ್ಲಾನು ಪರ್ಚೇಸ್ ಮಾಡಾಯ್ತು. ಚಿರುಗೆ, ಅಂಕಲ್ಗೆ, ಅಪ್ಪಗೆ, ಚೋಟಮರಿಗೆ, ಅಮ್ಮಂಗೆ, ಬುಜ್ಜಿಯವ್ರ ಅಮ್ಮಂಗೆ ಎಲ್ಲಾನು ಕೂಡ ಪರ್ಚೇಸ್ ಮಾಡಾಗಿದೆ. ಸಿಕ್ಕಾಪಟ್ಟೆ ಕಾಲು ನೋತೈತೆ. ಆ್ಯಂಡ್ ಇನ್ನೊಂದು ಇಲ್ಲೇ ಒಂದು ಸ್ವಲ್ಪ ಜ್ಯೂಸ್ ಕುಡ್ಕೊಂಡು ಹೋಗೋಣ ಅಂತ ಇದ್ದೀವಿ. ಹಾಗೆ ಊಟ ಬೇರೆ ಮಾಡ್ಕೊಂಡು ಹೋಗೋಣ ಬನ್ನಿ. ಫೈನಲಿ ನಮ್ಮ ಚಾರ್ಮಿನಾರ್ಗೆ ಬಾಯ್ ಹೇಳೋ ಸಮಯ. ಹೆಂಗಿತ್ತು ಕಾಮೆಂಟ್ ಹಾಕಿ. ಈ ಗ್ಯಾಪಲ್ಲಿ ತೇಜುಬ್ರೋನ ಹುಡುಕ್ಬೇಕು ನಾನು. ಯಪ್ಪ ಅಯ್ಯೋ ಇಲ್ಲೇ ಅವರಾ? ಓಕೆ ಕಣ್ಬಿಡೋಷ್ಟಲ್ಲಿ ಮಾಯ ಆಗ್ಬಿಟ್ಟಿರ್ತಾರೆ ಗೈಸ್. ಇನ್ನೊಂದು ವಿಷಯ ಏನು ಗೊತ್ತಾ, ಸೊ ತೇಜುಬ್ರೋಗೆ ವಾಚ್ ಕಂಡ್ರೆ ಇಷ್ಟ ಆಗ್ಬಿಟ್ಟಿತ್ತು. ಸೊ ಅವರು ಕೂಡ ತಗೋಬೇಕು ಅಂತ ಇದ್ರು. ಬಟ್ ತೇಜುಬ್ರೋಗೆ ನನ್ನ ಕಡೆಯಿಂದ ಒಂದು ವಾಚ್ ಗಿಫ್ಟ್ ಮಾಡ್ತೀನಿ. ಯಾವ ಥರ ಗಿಫ್ಟ್ ಮಾಡ್ತೀನಿ ಅಂತ ನೋಡಿ ಅಂತ ಬನ್ನಿ. ಆ್ಯಂಡ್ ಏನಂದ್ರೆ ಅವ್ರು ಹೇಳಿದ್ರು, ಬ್ರೋ ನಾನು ಒಂದು ವಾಚ್ ತೊಗೋಬೇಕಿತ್ತು ಬ್ರೋ ಅಂತ ಹೇಳಿದ್ರು. ಸೊ ಅನ್ಕೋತಾ ಇದ್ದೀನಿ ಅವ್ರಿಗೊಂದು ವಾಚ್ ಕೊಡ್ಸೋಣ ಅಂತ. ಗೈಸ್ ಎಷ್ಟು ಸುಸ್ತಾಗಿದ್ದೀನಿ ಅಂದರೆ ಅರ್ಧ ಬಾಟ್ಲು ನೀರು ಖಾಲಿ ಮಾಡೋಷ್ಟು ಐತೆ. ಇನ್ನೂ ಕುಡಿಬೇಕನ್ಸ್ತೈತೆ. ಅಷ್ಟು ಸುತ್ತಾಡ್ಬಿಟ್ಟಿದ್ದಾರೆ ಗೈಸ್. ಓಡಾಡಿ ಹೆವಿ ಟಯರ್ಡ್ ಆಗ್ಬಿಡ್ತು ನನಗಂತೂ. ಎಷ್ಟು ಓಡಾಡ್ತು ನನಗೆ ಗೊತ್ತಿಲ್ಲ. ಕಾಲು ನೋವು, ಒಂದು ಬಾಟ್ಲು ನೀರು ಖಾಲಿ ಆಗ್ಬಿಡ್ತು. ಲೆಟ್ ಮಿ ಸಿ ತೇಜುಬ್ರೋ ಯಾವ ಥರ ರಿಯಾಕ್ಟ್ ಮಾಡ್ತಾರೆ ಅಂದ್ಬಿಟ್ಟು. ಸೊ ತೇಜುಬ್ರೋಗೆ ಇವಾಗ ಒಂದು ವಾಚ್ ಗಿಫ್ಟ್ ಮಾಡ್ತಾ ಇದ್ದೀನಿ. ನೋಡೋಣ, ಚೆಕ್ ಮಾಡಿ ಯಾವ್ದಾದ್ರು ಚೆನ್ನಾಗಿರಬೇಕು, ಇಂಪ್ರೆಸ್ ಆಗಬೇಕು, ನೋಡಿದ ತಕ್ಷಣ ಇಷ್ಟ ಆಗಬೇಕು. ಬಿಕಾಸ್ ಅಲ್ಲಿ ಸಖತ್ತಾಗಿತ್ತು ವಾಚು. ಅದು ನನಗೂ ಇಷ್ಟ ಆಗಿತ್ತು, ತೇಜುಬ್ರೋಗೂ ಇಷ್ಟ ಆಗಿತ್ತು. ಇವಾಗ ಹೋಗ್ಬಿಟ್ಟು ನೋಡೋಣ ಇಷ್ಟ ಆಗುತ್ತೆ ಇಲ್ವಾ ಅಂತ. ಗೈಸ್ ನಾನು ಚಿರುಗೆ, ಅಪ್ಪಗೆ ಮತ್ತು ಚಿರೋರ ಅಪ್ಪಗೆ 3 ಜನಕ್ಕೂ ವಾಚ್ ತೊಗೊಂಡ್ವಿ. ಆ್ಯಂಡ್ ನನಗೆ ಸ್ವಂತವಾಗಿ ವಾಚ್ ತೊಗೊಂಡಿಲ್ಲ. ಇನ್ನೊಂದು ತೇಜುಬ್ರೋರು ಕೂಡ ಅವರು ತೊಗೋಬೇಕು ಅಂತ ಯೋಚನೆ ಮಾಡ್ತಾ ಇದ್ರು. ಅದಕ್ಕೋಸ್ಕರ ಇವಾಗ ಇನ್ನೊಂದು ರೌಂಡ್ ವಾಚ್ ಅಂಗಡಿ ಹೋಗ್ಬಿಟ್ಟು ಇಲ್ಲಿ ಬಿಟ್ಟು ಹಿಂದೆ ಹೋಗೋಣ, ಇಲ್ಲ ಹಿಂದೆ ಇರೋಣ. ಒಂದು ರೌಂಡ್ ಔಟ್ ಮಾಡೋಣ ಬನ್ನಿ. ಯಾಕಂದ್ರೆ ಇಲ್ಲೂ ಒಂದೇ ರೇಟ್ ಹೇಳ್ತಾರೆ, ಎಲ್ಲ ಮಾತಾಡ್ಕೊಂಡಿರ್ತಾರೆ. ಇಲ್ಲಿರೋರೆಲ್ಲ ಮಾತಾಡ್ಕೊಂಡು ಒಂದೇ ರೇಟ್ ಫಿಕ್ಸ್ ಆಗಿರ್ತಾರೆ. ಸೊ ಏನು ಮಾಡೋಕ್ಕಾಗಲ್ಲ. ಗೈಸ್ ವಾಚ್ ನೋಡ್ತಾ ಇದೀವಿ. ಬ್ರೋ ಯಾವ್ದು ನೋಡ್ತಾ ಇದ್ದೀರಾ ನೀವು? ಯಾವ್ದು ನೋಡ್ತಾರೋ ಅದ್ರ ಪಕ್ಕದಲ್ಲಿ ನೋಡ್ತೀನಿ. ಅಯ್ಯೋ ಹೌದಾ, ಇರಿ ಹಂಗ ನೋಡೋಣ. ಕೌನ್ಸಿ ಸಿಲ್ವರ್. ಇಲ್ಲಿ ನೋಡಿ ಬೈ ಗೈಸ್, ಕಾಂಬೋ ಅಲ್ಲಲ್ಲ. ಯಾಕೋ ರಾಂಗ್ ಕನೆಕ್ಷನ್ ನಂಗೆ ಕಾಣಿಸ್ತಾ ಐತೆ. ನಾಟಿ ನಾಟಿ ಏ ಈಗ ತಗೋತೀರ ತೇಜುಬ್ರೋಗೆ ಆದ್ರೂ ಡೌ ಮಾಡ್ತಾ ನೋಡಿ. ತೇಜುಬ್ರೋ ಈ ಬಾಕ್ಸ್ ಅಲ್ಲಿ ಇಲ್ಲಿರೋ ಮೇಲ್ ಬೈ ಇದ್ರಲ್ಲಿ ಈ ಬಾಕ್ಸ್ ಅಲ್ಲಿ ಚೆನ್ನಾಗಿದ್ರ. ಇದೊಂದು ನಾನು ತಗೋಣ. ಯಾಕೆ ಬ್ರೋ? ಅದು ಲಕ್ಷದ ಬ್ರೋ. ಅದು ತಗೊಂಡ್ರೆ ಗೊತ್ತಾಗೋದು ಕಳ್ಳನ ಬೇಕು ಅಂತ ತಗೊಂಡ್ರೆ ಮಿಡ್ ರೇಂಜ್ ಅಲ್ಲಿ ತಗೋಬೇಕು. ನೋಡಿ ಡೌಟ್ ಬರಬೇಕು. ಯಾವ್ದು ತಗೋತಾ ಇದ್ದೀರಾ ನೋಡಿ. ಅದ್ ನಾನ್ ತಗೊಂಡೆ ಒಂದು. ಗೈಸ್ ಇಲ್ಲೂ ಇದೆ, ಅಂದ್ರೆ ಆ ಕಡೆ ಇದ್ವಿ, ನಾವ್ ಈ ಕಡೆ ನೋಡ್ತಾ ಇದೀವಿ. ಇದ್ರಲ್ಲಿ ಯಾವ್ದು ಇಷ್ಟ ಆಗ್ಬೋದು? ಅದೇನ್ ಬ್ರೋ ಅದಿಸ್ಕೋತಾ ಇದ್ದೀರಾ? ಬ್ಲ್ಯಾಕ್ ಡಿಫ್ರೆಂಟ್. ಬ್ಲ್ಯಾಕ್ ಅಂತ ಅಲ್ಲ ಬ್ರೋ, ಒಳಗಡೆ ನೋಡೋ ಕಾಂಬಿನೇಷನ್ ಡಿಫ್ರೆಂಟ್ ಆಗಿದೆ. ಅದು ನಾನು ನೋಡಿದೆ ಡಿಫ್ರೆಂಟ್ ಆಗೈತೆ ಅಂತ. ಅರ್ಥ ಆಗಲ್ಲ ಅಂತನಾ? ಗೊತ್ತಾಗೋದಿಲ್ಲ. ಗೈಸ್ ಇದು ನನಗೆ ಇಷ್ಟ ಆಗ್ತೈತೆ, ಚಂದವಾಗಿದೆ ನೋಡೋದಕ್ಕೆ. ನನಗಿಷ್ಟ ಆಯ್ತು ಬ್ರೋ. ನಿಮ್ಗೆ ತಾನೇ ಈ ತರ ಏನು ಇಷ್ಟ ಆಗುತ್ತಾ? ನೋ, ನನಗೆ ಒಂಥರ ಲಿಟ್ರಲಿ ಇದು ತುಂಬ ಇಷ್ಟ ಆಯಿತು. ಈಗ ಏನು ಗೊತ್ತಾ, ಸುಮ್ಮನೆ ಡೌ ಮಾಡ್ತಿರೋದು ನಾನು ಅಷ್ಟೇ. ಯಾಕಂದರೆ ತೇಜುಬ್ರೋ ಗಿಫ್ಟ್ ಕೊಡ್ತಾ ಇದ್ದೀನಲ್ಲ, ನಾನು ಒಂದು ಸ್ವಲ್ಪ ತಗೋತಾ ಇದ್ದೀನಿ ಅಂತ ಹೇಳ್ಬಿಟ್ಟು ಸ್ವಲ್ಪ ಡೌ ಮಾಡಬೇಕಷ್ಟೇ. ಸ್ಪೀಕರ್ ಅದಕ್ಕೋಸ್ಕರ ಸಾರ್ ಬನ್ನಿ ಸಾರ್. ಯಾಕೆ ಸಾರ್? ये देखो सर भाई, क्या क्या हिल रहा है?
सेट है हम बढ़िया था बाद में। ए भाई अब गीला कैसा भाई? ये कैसा है मालूम, अंदर मैग्नेट है, हाँ ये अंदर स्टोन बॉल है, ये हाँ टाइम आप जितना सेट करेंगे वहाँ आगे रुक जाएगा। हाँ 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 अंदर कांटा अलग है, मशीन अलग है। ಏನ್ ಬ್ರೋ ಏನಾಯ್ತು ಬ್ರೋ? ಈಗ ನಿಮ್ಗೆ ಈಗ ನನಗೀಗ ಒಂದ್ ಹಿಂಗ್ ನೋಡಿದ ತಕ್ಷಣ ತಕ್ಕಂತ ಹಿಂಗ್ ಇಷ್ಟ ಆಗ್ಬಿಡುತ್ತೆ. ಈಗ ನಾನು ಇಷ್ಟರಲ್ಲಿ ಅನ್ಕೊಳ್ಳಿ, ಇಷ್ಟ ನಾನು ಚೂಸ್ ಮಾಡಿರ್ತೀನಿ ಅನ್ಕೊಳ್ಳಿ, ನಂಗೆ ನೋಡಿದ ತಕ್ಷಣ ವಾವ್ ವಾವ್ ಅನ್ನತ್ತಲ್ಲ, ನಿಮ್ಗೆ ಏನ್ ನೋಡಿದ ತಕ್ಷಣ ಯಾವ್ದು ವಾವ್ ಅನ್ಸುತ್ತೆ ನಿಮ್ಗೆ? ಇದೇ ಅನಿಸ್ತು ಬ್ರೋ. ಏ ಬ್ರೋ ಇದು ವಾಚ್ ಅಲ್ಲ ಬ್ರೋ, ಇದು ಹೇಳಿ ಬ್ರೋ, ಈ ಟೈಪ್ ಅಲ್ಲಿ ಹೇಳಿ ಬ್ರೋ. ಇದ್ರಲ್ಲಿ ಅರ್ಥ ಆಗ್ತಲ್ಲ ಬ್ರೋ, ಮ್ಯಾಗ್ನೆಟ್ ಬ್ರೋ, ಮ್ಯಾಗ್ನೆಟ್. ಯೋ ಮೈ ಗಾಡ್. ಸರಿ, ಇದ್ರಲ್ಲಿ ಚೆನ್ನಾಗಿದೆ ಬ್ರೋ, ಏನ್ ಬ್ರೋ? ಯು ಬೋಲ್ಟ್ ಇದು ಚೆನ್ನಾಗಿದೆ. ಇದು ಇಷ್ಟ ಆಯ್ತಾ ನಿಮ್ಗೆ? ಹಾ, ನಿಮಗೂ ಇದು ಇಷ್ಟ ಆಯ್ತಾ? ಇಲ್ಲ ಚಂದ ಐತೆ, ಇದು ಇಷ್ಟ ಆಯ್ತು. ಅಂದ್ರೆ ನಾನು ಹೇಳಿದ್ದು ಹಿಂಗ್ ನೋಡಿದ ತಕ್ಷಣ ಈಗ ಇದು ಇಷ್ಟ ಆಯ್ತಾ ನಿಮ್ಗೆ? ಇದು ನೋಡಿದ ತಕ್ಷಣ ಸ್ವಲ್ಪ ಲಕ್ಸುರಿ ಆಗಿ ಕಾಣಿಸ್ತು. ನಾನು ಹಾಕೊಂಡ್ಬಿಟ್ರೆ ನನಗೆ ಸೂಟೇ ಆಗಲ್ಲ ಇದು. ನಾನು ಯಾರು ಸ್ವಲ್ಪ ದೊಡ್ಡ ಬಿಸ್ನೆಸ್ ಮಾಡಿ ಆಡಿ ಪೆನ್ಸಿಲ್ ಓಡಾಡ್ಬಿಟ್ಟು ಅವಾಗ ಇದು ಹಾಕೊಂಡ್ರೆ ಅವಾಗ ಒಂದು ರೇಂಜು. ಓಕೆ, ಇವಾಗ ಇದೇ ಬೆಸ್ಟ್ ಅಂತೀರಾ? ಈಗ ನನ್ನ ಲೆಕ್ಕಕ್ಕಿದೆ ಬ್ರೋ. ನನ್ನ ಕಡೆಯಿಂದ ಇದು ಗಿಫ್ಟ್ ಬ್ರೋ, ತಗೊಳ್ಳಿ ಬ್ರೋ. ಸೀರಿಯಸ್ ಆಗಿ ಬ್ರೋ ಹೇಳ್ತಿರೋದು, ಇದು ನನ್ನ ಕಡೆಯಿಂದ ಗಿಫ್ಟ್ ತಗೊಳ್ಳಿ ಬ್ರೋ. ಸೀರಿಯಸ್ ಆಗಿ ಹೇಳ್ತಿರೋದು, ಇದು ನನ್ನ ಕಡೆಯಿಂದ ಗಿಫ್ಟ್ ನಿಮಗೆ, ಆ ವಾಚ್ ನಿಮಗೆ. ಬೈ ಓ ಪ್ಯಾಕ್ ಕರ್ದೋ ಬೈ. ಬಿಲ್ಲಿಂಗ್ ಆಗೋರ್ಗು ನಾನು ಮಾತಾಡಲ್ಲ. ನಂಬಿಕೆ ಇಲ್ಲ. ರುಕೋ ರುಕೋ ಇಕೋ, ये दोनों सेम ही है ना? ಹಾ ಸೇಮ್. ಭಯ್ಯಾ. ಮಾತಾಡೋರು हाँ ನನ್ಗೆ ಗೊತ್ತಾಯ್ತು. हाँ लिए थे ऑलरेडी एक वॉच, ये ले लेता भाई, 800 में लिया बात था मैंने। करेंगे. वही रेडी में आएगा। हाँ ठीक है ए ठीक है बात करेंगे टेर ठीक है। उसका बोल रहा हूँ, इसका बात कर लिया ना, वही रेडी में आएगा। इसका मैं कम वो करूँगा। सभी को मिलाकर 1004 में लिया. 3 वॉच लिया उस जगह में. उसमें यही एक है और 2 वॉच 2 वॉच लिया था। ये इसके कितने साथ का? 2 और वॉच लिया था. ये 500 का है, नहीं ये 800 में आएगा फाइनल। भैया बोला ना वही रेडी में आएगा। 1400 ठीक है, 3 वॉच ठीक है। लिया था. वो 3 वॉच दिखाता हूँ. किधर वॉच? ಅದು ಬೇರೆ ಬ್ರೋ. ಗೈಸ್, ಈ ಬಾಕ್ಸ್ ಅಲ್ಲಿರೋ ವಾಚ್ ನಮ್ಮ ತೇಜು ಬ್ರೋಗೆ ನಾನು ಗಿಫ್ಟ್ ಮಾಡ್ತಾ ಇದ್ದೀನಿ. ಅಂಡ್ ಸೀರಿಯಸ್ ಆಗಿ ಹೇಳ್ತಾ ಇರೋದು, ನಂಬ್ತಾನೆ ಇಲ್ಲ ಈ ಮನುಷ್ಯ. ಬಿಲ್ಲಿಂಗ್ ಆಗೋರ್ಗು ನಂಬಿಕೆ ಬರ್ತಲ್ಲ ಬ್ರೋ. ನಂಬ್ತಾನೆ ಇಲ್ಲ ಗುರು, ನಂಬ್ತಾನೆ ಇಲ್ಲ. ಏನ್ ಅನ್ಕೊಂಡ್ರೆ ನಾನು ಪ್ರ್ಯಾಂಕಿಂಗ್ ಮಾಡ್ತೇನೆ ಅಂತ ಅನ್ಕೊಂಡ್ಬಿಟ್ರೆ. ಇದೇನಿಗೆ ಬ್ರೋ? ಬ್ರೋ ಸ್ಟೈಲ್ ಆಗಿರೋದು ತಗೊಳ್ಳಿ ಬ್ರೋ, ಚೆನ್ನಾಗಿರೋದು. ನೀವೇನ್ ಬ್ರೋ? ಬ್ರೋ ನಾನು ಹೇಳ್ತಿರೋದು ಈ ತರದ್ರಲ್ಲಿ ನೋಡಿ ಬ್ರೋ ಅಂತ. ಇನ್ನು ನೋಡಿ, ಇವಾಗ ನಿಮ್ಗೆ ಈ ತರ ಬ್ಲ್ಯಾಕ್ ಇಷ್ಟ ಆಗ್ಬೋದೇನೋ ನೋಡಿ. ಇದು ಚೆನ್ನಾಗಿದೆ. ನೀವು ತಗೊಂಡ್ರಲ್ಲ ಇದನ್ನ. ನಾನ್ ಬೇರೆ ತಗೊಂಡಿದ್ದಾಗ ನೀವು ಇದ್ರಲ್ಲಿ ನೋಡಿ ಅಂತ ಹೇಳ್ತಿರೋದು. ನಮ್ ಬೈಕ್ ಅಡಿಕೆ ಬರೋಣ, ಅವಲೇ ಹೆಂಗೋ ಸದ್ಯಕ್ಕೆ ಇಸ್ಕೊಂಡು ಹೋಗಿದ್ದೆ. ಇವ್ರ ಹತ್ರ ಮಾತಾಡಿದ್ರೆ ಬೆಸ್ಟ್. ಗೈಸ್ ಇದ್ ನೋಡಿ, ಏನ್ ಸಗದಾಗೈತೆ, ಚೆನ್ನಾಗೈತೆ ಇದು. ಕಾರ್ ಓಡಿಸೋರ್ಬೇಕಾದ್ರೆ ಹಂಗೆ ತಿರುಗ್ತಾ ಇರುತ್ತೆ ಕೈಯಲ್ಲಿ. ಇದು ನಾನ್ ಗಾಡಿ ತಗೋತೀನಿ ಓಡಿಸೋರ್ಬೇಕಾದ್ರೆ guys. ತಿರುಗ್ತಾ ಇರುತ್ತೆ ಕೈಯಲ್ಲಿ. ಇದು ಚೆನ್ನಾಗೈತೆ ಇದು. ಈ ಚಾರ್ಮಿನಾರ್ ಅಲ್ಲಿ ಇಲ್ಲಿರೋ ವಾಚಸ್ ಇಡೀ ಎಲ್ಲರಿಗೂ ಗೊತ್ತು, ಇದೇ ಫೇಮಸ್ ಅಂದ್ಬಿಟ್ಟು. ಅವನು ನೋಡಿದ ತಕ್ಷಣ ಇಂಪ್ರೆಸ್ ಆಗ್ಬಿಡ್ಬೇಕು, ಆ ತರ ಇಟ್ಟಿದ್ದಾರೆ ವಾಚ್ ಕಲೆಕ್ಷನ್. ತೇಜ್ ಒಬ್ರಿಗೆ ನನ್ನ ಮೇಲೆ ನಂಬಿಕೆ ಇಲ್ಲ, ಅದಕ್ಕೆ ಸ್ಕ್ಯಾನರ್ ತಗೊಂಡು ಈಗ 1500 ಆಗೈತೆ. ಸೊ ಟೋಟಲಿ ಆಕ್ಚುಲಿ ಬ್ರೋ ಜಾಸ್ತಿ ಮಾಡ್ತಾ ಇಲ್ಲ, 800 ಮಾಡ್ಬೇಕು. ಮರ್ತಾ ಬಿಟ್ರಾ ಕ್ಯಾ ಬೋಲ್ ರಮ್ಮ ಯಜಮಾನ್? ಬ್ರೋ ನನ್ನ ವಾಚಿಗೆ ಮಾಡಿ ಬ್ರೋ, ಎಲ್ರ ವಾಚಿಗೂ ಮಾಡ್ತಾ ಇರ ಬ್ರೋ. ಯಾವ್ದು ವಾಚ್? ಎಲ್ರದೇ 3 ವಾಚ್ ಬ್ರೋ. ಹಾ 2 ನಿಮ್ದು, 1 ನಂದು. ತೇಜು ಬ್ರೋ ನಾವ್ ಬಿಡಲ್ಲ ಅಂತ ಗೊತ್ತಿದ್ದು ಅದು ಬಿಡಿ ಗೈಸ್, ಪೇಮೆಂಟ್ ಮಾಡಿದ್ದೀನಿ. ತೇಜು ಬ್ರೋ ಅಯ್ಯ ಬಿದ್ದೋಗುತ್ತೆ, ಎತ್ಕೊಳ್ಳಿ ಅಲ್ಲಿ ಎತ್ಕೊಳ್ಳಿ ಬ್ರೋ, ಅದು ಎತ್ಕೊಳ್ಳಿ ಬ್ರೋ. ಗಿಫ್ಟ್ ಕೊಟ್ಬಿಟ್ಟೆ ಬ್ರೋ. ಸೂಪರ್ ಸೂಪರ್ ಬ್ರೋ. ಅದು ಎತ್ಕೊಳ್ಳಿ ಬ್ರೋ, ಅದು ಎತ್ಕೊಳ್ಳಿ. ಗೈಸ್ ಫೈನಲಿ 2 ವಾಚ್ ತಗೊಂಡಿದೀವಿ. 2 ಅಲ್ಲ ಸಾರಿ, ತೇಜು ಬ್ರೋಗೆ ಆ ಬಾಕ್ಸ್ ಅಲ್ಲಿ ಇರೋದು ತೇಜು ಬ್ರೋಗೆ, ಅಂಡ್ ಮಿಕ್ಕಿದ 2 ನಂದಿರೋದು. ಸೊ ಓಕೆ ಡನ್, ನೋ ವರಿ. ತೇಜು ಬ್ರೋ ಅಂತೂ ಇಂತೂ ನಮ್ ಕೈಗೆ ಒಂದು ವಾಚ್ ಬಂತು. ಬೈ ರುಕೋ ಬೈ, इसको एक thumbnail ले रहा हूँ. ವಾವ್ ಗೈಸ್, ವಾಚ್ ಕೊಟ್ಬಿಟ್ರು ಗೈಸ್. ಆದ್ರೆ ಈ ವಾಚ್ ಅಲ್ಲ ಗೈಸ್, ಅದು ವಾಚ್ ಒಳಗಡೆ ಐತೆ. ಓಕೆನಾ ಬೈ? ಇದು ಬೆಂಕಿ ಐತೆ ತೇಜು ಬ್ರೋ ಖುಷಿನಾ? ले लो भाई. ತೇಜು ಬ್ರೋ ಹ್ಯಾಪಿನೆಸ್ ಇಸ್ ಮೈ ಹ್ಯಾಪಿನೆಸ್. ಲೆಟ್ಸ್ ಗೋ ಗೈಸ್. ಇವಾಗ ಎಕ್ಸಿಟ್ ಆಫ್ ದಿ ಚಾರ್ಮಿನಾರ್ ಅಲ್ಲಿ ಏನದು ಏನ್ ಬರೋದು ಬಿರಿಯಾನಿ? ಶಾದಾಬ್ ಅಂತೆ. ನನ್ನ ಕಸಿನ್ ಕಿರಣ್ ಹೇಳ್ದ ಶಾದಾಬ್ ಬಿರಿಯಾನಿ ಐತೆ ಅಂತ, ಈ ಕಡೆ ಒಳ್ಳೆ ಟೇಸ್ಟ್ ಅಂತ ಹೋಗ್ಬೇಕು ಆ ಕಡೆ. ಅದಕ್ಕೆ ಅವ್ರೇನೋ ಶಾದಾಬ್ ಬಿರಿಯಾನಿ ಅಂತ ಹೇಳಿದ್ರಲ್ಲ, ಅಲ್ಲಿ ಚೆನ್ನಾಗಿದೆ ಅಂತ ಹೇಳಿದ್ರು. ನಾವು ಅಲ್ಲಿಗೆ ಹೋಗ್ತಾ ಇದೀವಿ. ಅಂಡ್ ಇನ್ನೊಂದು ಅದೇನೋ ಎಷ್ಟೊಂದು ಇರುತ್ತಂತೆ, ಅದ್ರಲ್ಲಿ ಯಾವುದು ಪರ್ಫೆಕ್ಟ್ ಆಗಿರುತ್ತೆ, ಚೆನ್ನಾಗಿರುತ್ತೆ, ನೋಡ್ಕೊಂಡು ತಗೋಬೇಕು. ಸರಿ, ನೋಡ್ಕೊಂಡು ತಿನ್ಬೇಕು. ಸೀರಿಯಸ್ಲಿ ನನಗೆ ಈ ರೋಡು, ಇಲ್ಲಿರೋ ಜಾಗ ಎಲ್ಲ ನನಗೆ ಡೆಲ್ಲಿ ಫೀಲ್ ಕೊಡ್ತೈತೆ. ನಾನು ಮತ್ತೆ ರಿತಿಕು ಡೆಲ್ಲಿಗೆ ಹೋಗಿರೋ ಟೈಮಲ್ಲಿ ಸೇಮ್ ಹಿಂಗೆ ಕಂಜೆಸ್ಟೆಡು ಅಥವಾ ಮಾರ್ಕೆಟ್ಸು, ಡೆಲ್ಲಿಲಿ ಸರೋಜಿನಿ ಮಾರ್ಕೆಟು, ಸೊ ಇದೆಲ್ಲ ಕಂಪ್ಲೀಟ್ ಹಿಂಗೆ ಇರೋದು. ಸೇಮ್ ಅದೇ ವೈಪ್ ಕೊಡ್ತೈತೆ ನನಗೆ. ಒಂಥರ ವಿಯರ್ಡ್ ಫೀಲಿಂಗ್ ಕೊಡ್ತೈತೆ. ವಿಯರ್ಡ್ ಫೀಲಿಂಗ್ ಬರ್ತೈತೆ. ವಿಯರ್ಡ್ ಫೀಲಿಂಗ್ ಮೀನ್ಸ್ ಅಯ್ಯೋ ಇಕ್ಕಟ್ಟು ಗುರು ಆ ತರ ಫೀಲಿಂಗ್. ಹಂಗ ಬಿಕಾಸ್ ನನಗೂ ಅಲ್ಲ ಎಕ್ಸ್ಪೀರಿಯನ್ಸ್ ಆಗ್ಬಿಟ್ಟಿತ್ತು. ನಾನು ಅಲ್ಲೆಲ್ಲ ಓಡಾಡಿ ಗೊತ್ತಾಗ್ಬಿಟ್ಟಿತ್ತು ನನಗೆ. ಅದೇ ಫೀಲು ಇಲ್ಲೂ ಸುಸ್ತಾಗ್ಬಿಟ್ಟೆ, ಟಯರ್ಡ್, ಫುಲ್ ಟಯರ್ಡ್. ಇವಾಗ ನಾವು ತಗೊಳಕ್ಕೆ ಅಂತ ಹೋದ್ರೆ ಎಲ್ಲ ತಗೊಂಬೋಣ ಅನ್ಸುತ್ತೆ ಬ್ರಾ. ತಗೊಳಕ್ಕೆ ಇದಾ ಯಾ
ಇವಾಗ ಏನೋ ತಗೋಣ ಅಂತವ್ರೆ ಎಲ್ಲ ತಗೋಣ ಅನ್ಸುತ್ತೆ. ತಗೊಂಬಿಡಿ. ಆದ್ರೆ ಎಲ್ಲ ಇವಾಗಲೇ ತಗೊಂಡ್ಬಿಟ್ರೆ ಫ್ಯೂಚರ್ ಗೇಮ್ ಸೇವ್ ಮಾಡ್ಕೊಂತೀನಿ ನಾನು. ಅದೇನ್ ಮಾತಂತ ಹೇಳಿದ್ರಿ ಸರ್ ನೀವು? ಫ್ಯೂಚರ್ ಗೇಮ್ ಸೇವ್ ಏನು ಅಲ್ಲ, ಲಕ್ಷ ಲಕ್ಷ ಖರ್ಚು ಮಾಡೋ ತರ ಹೇಳ್ತಾರೆ. ಹಂಗಲ್ಲ ತಗೊಂಡಿ ಅಲ್ಲ ಹೇಳಿ, ತಗೊಂಡಿರೋದು ಒಂದಿಷ್ಟು ಗಿಫ್ಟ್ಗಳು, ಅದು ಯಾರಿಗೆ? ಫ್ಯಾಮಿಲಿಗೆ ಇವಾಗ ಗಿಫ್ಟ್ ಕೊಡ್ದಲೆ ಇನ್ನೇನು ಫ್ಯೂಚರ್ ಅಲ್ಲಿ ಮದ್ವೆ ಆದಾಗ ಹಂಗಲ್ಲ ಬ್ರೋ. ಇವಾಗ ಹೈದರಾಬಾದ್ ಬಂದೀನಿ, ನಾಳೆ ಡೆಲ್ಲಿಗೆ ಹೋಗ್ತೀನಿ, ಅದ್ರ ಕಾಶ್ಮೀರ್ಗೆ ಹೋಗ್ತೀನಿ. ಎಲ್ಲೆಲ್ಲಿ ಹೋಗ್ತಿರೋ ಅಲ್ಲಿ ಏನ್ ಸ್ಪೆಷಾಲಿಟಿ ಇರುತ್ತೋ ಗಿಫ್ಟ್ ತಗೊಂಡು ಮನೆಗೆ ಕೊಡ್ಬೇಕು. ಅದು ಬೆಂಗಳೂರಲ್ಲಿ ಇದ್ರೂ ಇರ್ಬೋದು, ಬಟ್ ಅವ್ರ ಮನ್ಸಲ್ಲಿ ಏನಿರುತ್ತೆ, ನನ್ನ ಮಗ ಜಮ್ಮುವಿಂದ ತಂದ್ಕೊಟ್ಟ. ಈಗ ಅನ್ಕೆ ಸಂಧ್ಯಾ ಅವ್ರಿಗೆ ನೀವು ಕೊಟ್ರೆ, ತೇಜ ನನ್ಗೆ ಜಮ್ಮು ಕಾಶ್ಮೀರಿಂದ ಈ ಗಿಫ್ಟ್ ಕೊಟ್ಟ, ಈ ತರ ಅದೊಂದು ಇರುತ್ತೆ. ಹೋದ್ರೆ ಬೈದ್ ಬಿಡ್ತಾಳೆ, ಹೋಗೋಬ್ರ ಬಿಟ್ಟು ನೀವು ಗಿಫ್ಟ್ ಕೊಡಿ. ಗಿಫ್ಟ್ ಕೊಟ್ಮೇಲೆ ಅವರು ಅವ್ರು ಖುಷಿ ಆಗ್ಬಿಡ್ತಾರೆ ಅವರು. ಸೂಪರ್. ಸೀರಿಯಸ್ಲಿ ಟ್ರೈ ಬೆಸ್ಟ್ ಗೈಸ್. ಅದೇ ಶದಾ ಹೋಟೆಲ್ಲು ಆಗ್ಲೇ ಕೆಳಗಡೆ ಸಿಕ್ಕಾಪಟ್ಟೆ ಜನ ಅವರೇ, ಫೇಮಸ್ ಅಂತ ಬೇರೆ ಹೇಳಿದ್ದಾರೆ. ಒಳಗಡೆ ಹೋಗಿ ಟೇಸ್ಟ್ ಮಾಡಿ ಇವತ್ತು ಹೋಟೆಲ್ ಅಲ್ಲಿ ಹೆಂಗಿದೆ ಅಂತ ನೋಡಬೇಡ. ಹುಡಿಕಂಡು ಇವಾಗವರೆಗೂ ಸುತ್ತಾಡ್ಕೊಂಡು ನಡ್ಕೊಂಡು ಬಂದಿವಿ. 2 ಕಿಲೋಮೀಟರ್ ನಡ್ಕೊಂಡು 2 ಕಿಲೋಮೀಟರ್ ಆಯ್ತು ಬ್ರೋ. 1.5 ಇರ್ಬೇಕು ಬ್ರೋ. ಅಷ್ಟಪ್ಪ, ಸುಸ್ತಾಯ್ತು, ಕಾಲೆಲ್ಲ ಸುಸ್ತಾಗ್ಬಿಡೈತೆ. ಈ ಟ್ರಾಫಿಕ್, ಈ ಕಾಲ್ ನೋವು, ಹಾರೆ ನಡೀತಾ ಹೋಟೆಲ್ಲು, ಫುಲ್ಲು ಜೋರು ಜಗಳನೇ ಆಗ್ಬಿಟ್ಟಿದೆ ಗುರು. ಜಗಳ ಇವರು ಬಂದ್ರೆ ಹಣ ಮೇಲಿದ್ಯಾ, ऊपर जा सकते हैं. ಈ ಕಡೆ ಕಾಸ್ಟ್ಲಿ ಜಾಸ್ತಿ ಇಷ್ಟ. ಮೇಲೋಗಿ ನೆಮ್ಮದಿಯಿಂದ ಕುತ್ಕೊಂಡು ಊಟ ಮಾಡೋಣ. ಸಿಕ್ಕಾಪಟ್ಟೆ ಹೇಗೋ ಒಂಥರ ಟಯರ್ಡ್ ಆಗ್ಬಿಟ್ಟಿದೆ. ಉಯ್ಸ ಕದರ್ ಜನ ಏನ್ ಬ್ರೋ ಈ ರೇಂಜ್ ರಶ್ಶು. ಅಲಗ್ ರೂಟ್. ತೇಜು ಬ್ರೋ ಮೇಲೆ ಬನ್ನಿ. ತೇಜು ಬ್ರೋ ಮೇಮಿದ್ರು ನಾವು ಬ್ರೋ ಏನ್ ರಶ್ ಗೊತ್ತಾ? ಎಲ್ಲೂ ರಶ್. ಅಯ್ಯೋ ಗೈಸ್, ಈ ಹೋಟೆಲ್ ಅಲ್ಲಿ ಸಿಕ್ಕಾಪಟ್ಟೆ ರಶ್ ಇದೆ. ರಶ್ ಮೇಲೆ ರಶ್. ಓ, ಈ ಹೋಟೆಲ್ ಅಲ್ಲಿ ಬುಕ್ಕಿಂಗ್ ಮಾಡ್ಬೇಕು. ಖಾಲಿ ಐತೆ ನೋಡಿ ಬ್ರೋ. ಬುಕ್ಕಿಂಗ್ ಮಾಡ್ಬಿಟ್ಟು ಆಮೇಲೆ ನೆಕ್ಸ್ಟ್ ಗೈಸ್ ಇಲ್ಲಿ ಸಿಕ್ಕಾಪಟ್ಟೆ ರಶ್ ಇದೆ, ಜನ ಹೆವಿ ರಶ್ ಇರೋದಕ್ಕೆ. ಸೊ ಅವ್ರು ಹೇಳ್ತಿರೋದೇನಂದ್ರೆ ಬುಕ್ಕಿಂಗ್ ಮಾಡಿಬಿಟ್ಟು ಕುತ್ಕೋಬೇಕು ಅಂತ ಹೇಳ್ತಿದ್ದಾರೆ. ನಾವಿವಾಗ ಒಂದು ಸ್ವಲ್ಪ ಸೈಡಲ್ಲಿ ನಿಂತ್ಕೊಂಡಾಗಿ ಅದಾದ್ಮೇಲೆ ಹೋಗಿ ಕುತ್ಕೋಬೇಕು. ಯಾವುದೋ ಗ್ಯಾಪಲ್ಲಿ 2 ಸೀಟ್ ಸಿಕ್ತು, ಕುತ್ಕೊಂಡು ಊಟ ಮಾಡೋಣ ಬನ್ನಿ. ಏನು ರಶ್ ಅಪ್ಪೋ. ತೇಜ್ಬ್ರ ಅಲ್ಲಿ ಕೂತ್ಕೊಳ್ಳಿ ಬ್ರಾ. ಇವಾಗ ಇಲ್ಲಿ ಫೇಮಸ್ ಫುಡ್ಡು ಅಲೀಮ್ ಬಿರಿಯಾನಿ ಫೇಮಸ್ ಫುಡ್ಡು, ಅದನ್ನ ತಿನ್ಬೇಕು. ಹಲೀಮ್ ಬೇರೆ ಬಿರಿಯಾನಿ ಬೇರೆ ಬ್ರೋ. ಹೌದಾ ಬ್ರೋ? ಇಲ್ಲ ಬ್ರೋ, ಅಲೀಮ್ ಬಿರಿಯಾನಿ ಅಂತ ಹೇಳಿದ್ರು. ಬ್ರೋ ಹಲೀಮ್ ಬೇರೆ ಬಿರಿಯಾನಿ ಬೇರೆ ಬ್ರೋ. ಸಾರಿ, ಗ್ರಾಮರ್ ಮಿಸ್ಟೇಕ್, ದಯವಿಟ್ಟು ಕ್ಷಮೆ ಇರಲಿ. ಗೈಸ್ ಫೈನಲಿ ಅಲೀಮ್ ಬಂತು. ಇಲ್ಲಿನ ಹೈದ್ರಾಬಾದಲ್ಲಿ ಚಾರ್ಮಿನಾರ್ ಹತ್ರ ಫುಲ್ಲು ಫೇಮಸ್ ಆಗಿರುವಂಥದ್ದು ಅಂದರೆ ಅಲೀಮು ಆ್ಯಂಡ್ ಬಿರಿಯಾನಿ. ನೆಕ್ಸ್ಟ್ ಲೆವೆಲಾಗ ಅಂತಿದೆ ಅಂತ ಹೇಳಿದರೆ. ಇವಾಗ ಇದನ್ನು ಟೇಸ್ಟ್ ಮಾಡುವ. ಗೈಸ್ ನಾನು ಫಸ್ಟ್ ಟೈಮು ಅಲೀಮ್ ತಿಂತಿರೋದು. ಇದು ನೋಡಿ ಹೆಂಗೈತೆ. ಗೊತ್ತಿಲ್ಲ ಗುರು, ನಾನು ಟೇಸ್ಟ್ ಮಾಡ್ತಿರೋದು ಇವತ್ತೇ ಫಸ್ಟ್ ಟೈಮು. ಟೇಸ್ಟ್ ಮಾಡೇರಿ. ಏನು ಸ್ವೀಟಾ ಇಲ್ಲ ಅಂದರೆ ಖಾರನಾ? ಯಾಕೆ ನನಗೆ ಫಸ್ಟ್ ಏಲಕ್ಕಿ ಸಿಗುತ್ತೆ? ವಾವ್, ನೆಕ್ಸ್ಟ್ ಲೆವೆಲ್ ಟೇಸ್ಟ್, ಕ್ರೇಜಿ. ಅದಕ್ಕೆ ಅಷ್ಟೊಂದು ಫೇಮಸ್ ಇಲ್ಲಿ. ಈಗ ಗೊತ್ತಾಯ್ತು ಏನಕ್ಕೆ ಇಷ್ಟೊಂದು ಫೇಮಸ್ ಅಂತ. ನೆಕ್ಸ್ಟ್ ಲೆವೆಲ್ ಟೇಸ್ಟ್ ಇದೆ ಗೈಸ್. ಅಲೀಮ್ಗೆ ಲೆಮನ್ ಹಾಕೋಬೇಕು ಅಂತ ಹೇಳಿದ್ರು ಅವರು. ಅವರೇ ಬಂದು ನೀಟಾಗಿ ಮಿಕ್ಸ್ ಮಾಡಿ ಹಾಕೊಟ್ಟಿದ್ದಾರೆ. ಇವಾಗ ಇನ್ನೂ ಅಲ್ಟಿಮೇಟ್ ಟೇಸ್ಟ್ ಇರುತ್ತಂತೆ ಗೈಸ್. ಈ ಕಬಾಬ್ ಹೆಸರು ಬಂದ್ಬಿಟ್ಟು ಚಂಗೇಜಿ ಕಬಾಬ್ ಅಂತೆ. ಚಂಗ್ಲು ಇರೋರು ಮಾತ್ರ ತಿನ್ಬೇಕು ನಮ್ಮ ಥರ. ಏನೋ ತೇಜಬ್ರ ಅಂದ್ಬಿಟ್ಟಿದ್ರೆ ಅಷ್ಟೇ ರಿಯಾಕ್ಟ್ ಮಾಡ್ಬಿಡ್ತಿದ್ರು ಸರ್. ಅದಕ್ಕೆ ನಮ್ಮ ಥರ ಅಂತ ಹೇಳ್ದೆ ಗೈಸ್. ಅದು ಹೆಸರು ಬಂದ್ಬಿಟ್ಟು ಚಂಗ್ರಿ ಕ್ಯಾಮ ಚಂಗೇಜಿ ಬ್ರೋ, ಚಂಗೇಜಿ ಕಬಾಬ್ ಅಂತೆ. ಇನ್ನೊಂದು ಮಟನ್ ಬಿರಿಯಾನಿ ಬರಬೇಕು, ಅದಕ್ಕೊಂದು ವೇಟಿಂಗ್ ಇದೆ. ನೆಕ್ಸ್ಟ್ ಲೆವೆಲ್ ಆಗೈತೆ ಟೇಸ್ಟು. ನಾನು ತೇಜಬ್ರೋಗೆ ನಾನು ಫುಲ್ಲು ಟಯರ್ಡ್ ಆಗಿಬಿಟ್ಟಿದೆ. ಅದಕ್ಕೆ ತೇಜಬ್ರೋಗೆ ಹೇಳಿದೆ, ಬ್ರೋ ಒಂದು ಕೆಲಸ ಮಾಡೋಣ, ರೂಮ್ಗೆ ಹೋಗ್ಬೋಣ, ಅಲ್ಲಿ ಬುಕ್ ಮಾಡಿಸ್ಕೋಣ ಅಂತ ಹೇಳಿದೆ. ಏನಾದರೂ ಮಿಸ್ ಆಗಿದ್ದಿದ್ರು ರಿಗ್ರೆಟ್ ಮಾಡ್ತಿದ್ದೆ. ಚಂದ ಇದೆ, ಮಿಸ್ ಮಾಡಬಾರ್ದು ಈ ಹೋಟೆಲಲ್ಲಿ ಅಷ್ಟೇ. ಚಾರ್ಮಿನಾರ್ಗೆ ಬಂದಾಗ ಶದಾಬ್ ಹೋಟೆಲಲ್ಲಿ ಬಿರಿಯಾನಿ ತಿನ್ಬೇಕು. ಏನಂತೀರಾ? ಏನಂತ ಇದು ಹೈದರಾಬಾದಿ ದಂಬು ಮಟನ್ ಬಿರಿಯಾನಿ ಪಾರ್ಸಲ್ ಬ್ರೋ. ಇಲ್ಲ ಈ ಸಲ ತಿಂತೀನಿ ಪಕ್ಕ. ಗೈಸ್ ನಾನು ತಿಂದು ಅರ್ಧ ಗಂಟೆ ಆಯಿತು. ತೇಜಬ್ರ ಇನ್ನೂ ತಿಂತವ್ರೆ ಫುಲ್ ಸ್ಲೋ ಆಗಿ. ನನಗೆ ಸ್ವಲ್ಪ ತಲೆನೋವು ಜಾಸ್ತಿ ಆಗ್ಬಿಟ್ಟೈತೆ, ಅದಕ್ಕೆ ಬೇಗ ತಿನ್ನಿ ಓಡುವ ಅಂತ ಏನಿ ಬ್ರೋ. ಎಷ್ಟು ಕಿರಿ ಅಂತ ಹೋಯ್ತೈತೆ ಗೊತ್ತಾ ಕಿವಿಲಿ. ರೋಡಲ್ಲೂ ಆರಾಮ್ ಸೌಂಡ್ ಕೊಯ್ 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 ಕೊಯ್, ಇಲ್ಲೂ ಇದು ಸೌಂಡ್ ಕೊಯ್ 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 ಕೊಯ್. ಹೋಟ್ಲು ಮಾತ್ರ ಹೋಗಿ ಜಾಗದಲ್ಲ ಬ್ರೋ. ನಾವು ಪೀಸ್ ಹೋಟೆಲ್ ಬುಕ್ ಮಾಡೋದು ಪ್ರಾಬ್ಲಮ್.
ಕಿರಿಕಿರೋ ಜಾಗದಲ್ಲೇ ಸ್ಟೇ ಆಗ್ಬಿಟ್ಟಿದೆ. ಅಲ್ಲ ಇಲ್ಲ ಹೋಟ್ಲ್ ಅಂತಲ್ಲ, ಮನೇಲೂ ಕೂಡ ನಾನು ಸೈಲೆಂಟ್ ಆಗಿ ಇರ್ತೀನಲ್ಲ, ಅದಕ್ಕೆ ನೀವು ಗೊತ್ತು ಥರ ಆಗ್ಬಿಟ್ಟೆ. ಅದಕ್ಕೆ ಬೇಗ ತಿನ್ನಿ ಹೋಗುವಂತ ಇದ್ದೀನಿ, ಹೋಗೋಣ ಅಂತ ಇದ್ದೀನಿ. ತೇಜ್ ಬ್ರೋ ಫುಲ್ ಸ್ಲೋ ಈಟಿಂಗ್. ನೋ ಕಂಪ್ಲೀಟ್ ಈಟಿಂಗ್. ಓಕೆ ಗೈಸ್, ಟೋಟಲ್ ಬಿಲ್ಲು ಬಂದ್ಬಿಟ್ಟು 1395 ರೂಪಾಯಿ. ಇಬ್ಬರಿಗೆ ಇಷ್ಟು ಬಿದ್ದೈತೆ ನೋಡಿ ಬಿಲ್ಲು. ಓ ಇದರಲ್ಲಿ ಅಲಿಮೆ ರೇಟ್ ಜಾಸ್ತಿ. ಇಲ್ಲಿ ನೋಡಿ ಅಲಿಮೆ ರೇಟ್ ಜಾಸ್ತಿ. 50 ರೂಪಾಯಿಗೆಲ್ಲ ಸಿಗ್ತದೆ ನೋಡಕ್ಕೆ. ಏ ಬ್ರೋ, ಆದರೆ ಈ ಟೇಸ್ಟ್ ಕೊಡಲ್ಲ ಬಿಡಿ. ಅಯ್ಯೋ ಇದೇ ರೇಟ್ ಜಾಸ್ತಿ ಅಷ್ಟೇ. ಬಿಲ್ ಪೇ ಮಾಡಿ ಹೊರಟು ಬೇಡ. ದಿ ನೆಕ್ಸ್ಟ್ ಡೇ ಗೈಸ್, ನೆನ್ನೆ ನೈಟು ನಾನು ಲೈಕ್ ರೂಮಿಗೆ ಬಂದ್ಬಿಟ್ಟು ಹೆವಿ ಟಯರ್ಡ್ ಆಗಿತ್ತು. ಆ್ಯಂಡ್ ಇನ್ನೊಂದು ಸಿಕ್ಕಾಪಟ್ಟೆ ತಲೆನೋತಿತ್ತು. ಅದಕ್ಕೆ ವ್ಲಾಗ್ ಮಾಡ್ತಾರೆ ಸೀದಾ ಮಲ್ಕೊಂಬಿಟ್ಟೆ ಬಂದ್ಬಿಟ್ಟು. ಆ್ಯಂಡ್ ಇವಾಗ ಫೈನಲಿ ಈ ಒಂದು ಗಿಫ್ಟಿನ ವ್ಲಾಗ್ನ ಅಥವಾ ಪರ್ಚೇಸಿಂಗ್ ಗಿಫ್ಟ್ ವ್ಲಾಗ್ನ ಇಲ್ಲಿಗೆ ಎಂಡ್ ಮಾಡೋ ಸಮಯ. ವಿಡಿಯೋ ಇಷ್ಟ ಆಗಿರೋ ಗೈಸ್ ಲೈಕ್ ಮಾಡ್ಕೊಂಡು ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ನೆಕ್ಸ್ಟ್ ಸಿಗುವ ಅಂತ ಹೇಳ್ತಾ ಅಲ್ಲಿವರೆಗೂ ಟೇಕ್ ಕೇರ್, ಕೀಪ್ ಆ್ಯಂಡ್ ಇನ್ನೊಂದು ನಮ್ಮ ತೇಜ್ 2K2ಗೆ ಒಂದು ಹೊಸ ವಾಚ್ ಗಿಫ್ಟ್ ಮಾಡಿದ್ದೀನಿ. ಹೇಗಿತ್ತು ಬ್ರೋ? ಏನನ್ಸ್ತು ಬ್ರೋ? ಅದೇ ಬ್ರೋ, ಸೂಪರ್ ಬ್ರೋ. ಒಳ್ಳೆ ಹ್ಯೂಬರ್ಟ್ ಕಂಪ್ನಿ ಬ್ರೋ. ಇಂಥ ಕಂಪ್ನಿ ಗಿಫ್ಟ್ ಹಾರ್ಟ್ ಟಚ್ ಆಗೋಯ್ತು, ಮೈಂಡ್ ಸೂಪರ್ ಆಗಿದೆ. ತುಂಬಾ ಇಷ್ಟ ಆಯ್ತು ಬ್ರೋ. ಗೈಸ್, ದೇರ್ ಇಸ್ ಸಮಥಿಂಗ್ ಮೋರ್ ಟು ಹ್ಯಾಪನ್ ಇನ್ ಫ್ಯೂಚರ್ ಡೇಸ್. ವೇಟ್ ಅಂಡ್ ಸಿ. ಪೀಸ್. ಅಷ್ಟೇ. ದಿಸ್ ಇಸ್ ದ ವಾಚ್. ಚಂದ ಇತ್ತು, ಸಖತ್ತಾಗಿತ್ತು. ಥ್ಯಾಂಕ್ ಯು. ನೆಕ್ಸ್ಟ್ ಬ್ಲಾಗ್ ಅಲ್ಲಿ ನೋಡಿ. ಅಂಡ್ ಇವಾಗ ನಾವು ತೇಜು ಬ್ರೋಗೆ ಗಿಫ್ಟ್ ಆಯ್ತು. ಅಂಡ್ ನೆಕ್ಸ್ಟ್ ಸರ್ಪ್ರೈಸ್ ಗಿಫ್ಟ್ ಏನೇನು ತಗೊಂಡಿದ್ದು ಅದನ್ನೆಲ್ಲ ನಮ್ಮ ಫ್ಯಾಮಿಲಿ ಕೊಡಬೇಕು. ಎಲ್ರಿಗೂ 7 ಜನಕ್ಕೂ ಎಲ್ಲರಿಗೂ ಕೊಡಬೇಕು. ಅಂಡ್ ನೆಕ್ಸ್ಟ್ ವಿಡಿಯೋ ಸಿಗುವ. ಅಷ್ಟೇ ವಿಷಯ. ಪೀಸ್. ಮತ್ತೆ ಸಿಗೋಣ. ಅಷ್ಟೇ ವಿಷಯ.